ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಾಗೇಶ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮಳೆಯಲ್ಲಿ ಶ್ರಾವಣಿ ಜೊತೆಯಲ್ಲಿ ಶ್ರಾವಣಿ ಮತ್ತು ಅಭಿ ಬ್ರೇಕಪ್ ಸ್ಟೋರಿ ನೀವು ನೋಡ್ತಾ ಇದ್ದೀರಾ. ಮಳೆನಲ್ಲಿ ಶ್ರಾವಣಿ ಮತ್ತು ಅಭಿ ಮಾತಾಡ್ತಿದ್ದಾರೆ. ಅಭಿ ಕೇಳ್ತಾ ಇದ್ದಾರೆ, ನಿಮ್ಮ ದೊಡ್ಡಪ್ಪನ ಇಲ್ಲಿ ಕರ್ಕೊಂಬಂದಿರೋ ಉದ್ದೇಶ ಏನು ಹೇಳು ಅಂತ. ಬಟ್ ಶ್ರಾವಣಿ ಆ ವಿಷಯನ ಹೇಳೋಕ್ಕೆ ರೆಡಿ ಇಲ್ಲ. ಅವರ ಉದ್ದೇಶ ಏನಂದರೆ, ದೊಡ್ಡಪ್ಪನ ಇಲ್ಲಿ ಕರ್ಕೊಂಬಂದರೆ ಮನೇಲಿ ಯಾರನ್ನಾದ್ರೂ ನೋಡಿ ಅವ್ರಿಗೆ ಹಳೆಯ ವಿಷಯಗಳು ನೆನಪಾಗ್ಬೋದು, ಟ್ರಿಗರ್ ಆಗ್ಬೋದು. ಆಗ ವಿಷಯ ಟ್ರಿಗರ್ ಆದರೆ ಅವ್ರಿಗೆ ಹಳೆ ನೆನಪುಗಳು ಬರ್ಬೋದು ಅನ್ನೋ ಉದ್ದೇಶಕ್ಕೆ ಶ್ರಾವಣಿ ಅವ್ರ ದೊಡ್ಡಪ್ಪನ ಮನೆ ಕರ್ಕೊಂಬಂದಿರೋದು. ಶ್ರಾವಣಿ ಏನೇ ಹೇಳಿದ್ರು ಅಭಿ ಅದನ್ನು ಕೇಳೋಕ್ಕೆ ರೆಡಿ ಇಲ್ಲ. ನೀನು ಸುಳ್ಳು ಹೇಳ್ತಾ ಇದೆಯಾ, ನೀನು ಈ ಮನೇಲಿ ಇರೋರ ಮೇಲೆ ತುಂಬ ಆಪಾದನೆ ಮಾಡ್ತಾ ಇದೆಯಾ, ಈ ಮನೇಲಿರೋರ ಮೇಲೆ ತಪ್ಪುಗಳನ್ನ ಹೊರಿಸ್ತಾ ಇದೆಯಾ, ಅದು ನಿನ್ನ ಉದ್ದೇಶ, ಮನೆನ ಹಾಳು ಮಾಡೋವಂಥ ಉದ್ದೇಶ ನಿಂದು ಅಂತ ಅಭಿ ಹೇಳ್ತಾ ಇದ್ದಾರೆ. ಶ್ರಾವಣಿಗೆಲ್ಲ ವಿಷಯ ಗೊತ್ತು. ಏನೇ ವಿಷಯ ಹೇಳಿದ್ರು ಅಭಿ ನಂಬಲ್ಲ. ಮಮತಾ ಬಗ್ಗೆ, ಕಲ್ಯಾಣ್ ಬಗ್ಗೆ ಏನೇ ಹೇಳಿದ್ರು ಅಭಿ ನಂಬೋಕೆ ರೆಡಿ ಇಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದ ಅಭಿನ ಸಾಕಿ ಬೆಳೆಸಿರುವಂಥವ್ರು ಮಮತಾ, ಸಂಯುಕ್ತ ಮತ್ತು ಕಲ್ಯಾಣ್. ಅದರಿಂದ ಏನೇ ತಪ್ಪುಗಳು ಅವ್ರ ಮೇಲೆ ಏನೇ ಹೇಳಿದ್ರು ಇದೇ ಇವ್ರು ಮಾಡಿರೋದು ಅಂತ ಹೇಳಿದ್ರು ಅಭಿ ನಂಬೋದಕ್ಕೆ ರೆಡಿ ಇಲ್ಲ. ಸರಿ ಆಯಿತು, ನಾನು ಸ್ವಲ್ಪ ದಿನ ನಿನ್ನ ಜೊತೆ ಇದ್ದು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಶ್ರಾವಣಿ ಹೇಳಿದ್ದಾಳೆ. ಅವರಿಬ್ಬರ ನಡುವೆ ಒಂದು ಷರತ್ತಾಗಿದೆ. ನಮ್ಮ ದೊಡ್ಡಪ್ಪ ಸರಿ ಹೋದ್ಮೇಲೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ. ತುಂಬ ಎಮೋಷ್ನಲ್ಲಿ ಇದ್ದಾರೆ ಇಬ್ಬರೂ. ಅಭಿನೂ ಸಹ ತುಂಬ ನೋವಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಶ್ರಾವಣಿನ ನೋಡ್ತಾ ಇರ್ಬೋದು. ಅಭಿ ಹೋಗೋದಕ್ಕೆ ಹೊರಟಾಗ ಕೈ ಹಿಡ್ಕೊಂಡು ನಿಂತಿದ್ದಾರೆ, ಮಂಡಿ ಊರಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ನಾನಿನ್ನು ಸ್ವಲ್ಪ ದಿನ ಅಷ್ಟೇ ನಿನ್ನ ಜೊತೆ ಇರೋದು, ಅಟ್ಲೀಸ್ಟ್ ಅಲ್ಲಿವರೆಗಾದರೂ ನೀನು ನನ್ನ ಜೊತೆ ಚೆನ್ನಾಗಿರ್ತೀಯ, ನನ್ನ ಜೊತೆ ಖುಷಿಯಾಗಿರ್ತೀಯ ಅಂತ ಅಂಗಲಾಚಿ ಬೇಡ್ಕೊತಾ ಇದ್ದಾಳೆ. ಅದಕ್ಕೆ ಅಭಿನೂ ಸಹ ತುಂಬ ಎಮೋಷ್ನಲ್ ಆಗಿದ್ದಾರೆ. ಫೈನಲ್ ಆಗಿ ನಾನಿನ್ನು ಒಂದ್ಸಲಿ ಹಗ್ ಮಾಡ್ಬೋದಾ ಅಂತ ರಿಕ್ವೆಸ್ಟಲ್ಲಿ ಕೇಳ್ಕೊತಾರೆ. ಸರಿ ಅಂತ ಹೇಳಿದಾಗ ಹಗ್ ಮಾಡ್ಕೊತಾರೆ. ನೀವು ನೋಡ್ತಾ ಇದ್ದೀರಾ ರೈನ್ ಎಫೆಕ್ಟು ಹೇಗೆ ಬರುತ್ತೆ. ಶೂಟ್ ಮಾಡೋ ಟೈಮಲ್ಲಿ ರೈನ್ ಬರುತ್ತಾ ಅಂತ ನೀವು ಅಂದ್ಕೊಬೋದು. ಖಂಡಿತ ಬರಲ್ಲ. ಅದಕ್ಕೆ ಸಪ್ರೇಟಾದ ಟ್ಯಾಂಕರ್ ವ್ಯವಸ್ಥೆ ಇರುತ್ತೆ. ನೋಡಿ ನೀರು ಹೇಗೆ ಬಿಡ್ತಾ ಇದ್ದಾರೆ ಅನ್ನೋದು, ಇದೇ ರೈನ್ ಎಫೆಕ್ಟು ಅನ್ನೋದು. ನೀವು ನೋಡ್ತಾ ಇದ್ದೀರಾ ಫಸ್ಟ್ನೇ ಸೀನ್ಸ್ ಇದು. ರೈನೆಲ್ಲ ರೆಡಿ ಮಾಡ್ಕೊತಾ ಇರೋದು, ರೈನ್ ಎಫೆಕ್ಟ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾ ಇರೋಂಥದ್ದು. ಹಾಗೆ ಮುಂದೆ ನೋಡ್ತಾ ಇರಿ. ಎಪಿಸೋಡ್ ಏನೇನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.